ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಮಾಧ್ಯಮ ವಕ್ತಾರರಾದ MS ಸಿದ್ದಲಿಂಗೇಶ್ವರರವರಿಗೆ ಅಭಿಮಾನಿ ಬಳಗದಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ವೇಳೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ತಗಿಕುಪ್ಪೆ ರಾಮು, ಉಪಾಧ್ಯಕ್ಷ ನರಸಿಂಹಮೂರ್ತಿ, ರೈತ ಸಂಘದ ಅಧ್ಯಕ್ಷ ಹೊಸಪಳ್ಳಿ ಲೋಕೇಶ್, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನಗೌಡ, ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮಂಜುನಾಥ್, ಅನಿಲ್, ತಿಪ್ಸಂದ್ರ ಹರೀಶ್, ರವೀಶ್, ಜಯಕುಮಾರ್, ಪತ್ರಕರ್ತರಾದ ಜಯರಾಜ್, ಮಹೇಶ್, ತಟ್ವಾಳ್ ರಾಜು ಸೇರಿದಂತೆ ಇತರರು ಇದ್ದರು. ಪತ್ರಕರ್ತರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಾರ್ಯದರ್ಶಿ ನಮ್ಮ ಸಿದ್ದಲಿಂಗೇಶ್ವರವರ ಇವತ್ತು ಹುಟ್ಟುಹಬ್ಬ. ಅವ್ರಿಗೆ ನಮ್ಮ ಮಾಗಡಿ ಕ್ಷೇತ್ರಪಾಲಕ ರಂಗನಾಥ ಸ್ವಾಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ನನ್ನ ಬೆನ್ನೆಲುಬಾಗಿ ನಿಂತಂಥ ಅಧ್ಯಕ್ಷ ಆಗಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದೇ ರೀತಿ ಇವ್ರಿಗೂ ನಾನು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ. ಆದರೆ ಮಾಗಡಿ ತಾಲೂಕಿನ ಮುಂದಿನ ತಾಲೂಕಿಗೆ ಅಧ್ಯಕ್ಷ ಆಗಲಿ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ ಸಿದ್ಲಿಗಣ್ಣ. ಇವತ್ತು ನಮ್ಮ ಮಾಗಡಿ ತಾಲೂಕು ಏನು ಪ್ರೀತಿಯ ಅಣ್ಣ ಅಂತ ಹೇಳ್ಬೋದು, ಪತ್ರಕರ್ತರಾದ ವಿಜಯವಾಣಿ ರಿಪೋರ್ಟರ್ ಆದಂಥ ನಮ್ಮ ಪ್ರೀತಿಯ ಏನು ತಾಲೂಕಿನಲ್ಲಿ ನೊಂದೋರ ಪರ, ರೈತರ ಪರ, ಕಾರ್ಮಿಕರ ಪರ ಸದಾಕಾಲ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಸುದ್ದಿಯನ್ನು ಮಾಡ್ತಾ ಎಲ್ಲರ ಪರವಾಗಿ ನಿಂತಿರ್ತಕ್ಕಂಥ ನಮ್ಮ ಸಿದ್ಲಿಂಗನಿಗೆ ಹುಟ್ಟುಹಬ್ಬದ ಮೊದಲಿಗೆ ಶುಭಾಶಯಗಳನ್ನು ಕೊಡ್ತಾ, ಮಾಗಡಿ ರಂಗನಾಥ ಸ್ವಾಮಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನರ ಆಶೀರ್ವಾದ ಅವ್ರಿಗೆ ಅವರ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ, ಏನಿವತ್ತು ಮಾಗಡಿ ರಂಗನಾಥ ಸ್ವಾಮಿ ಪೂಜೆಯನ್ನು ಮಾಡಿಸಿ ಎಲ್ಲ ಅವ್ರ ಅಭಿಮಾನಿಗಳು, ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋ ಮುಖಾಂತರವಾಗಿ ಇವತ್ತು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ತಾಲೂಕಿನ ಈ ಸಮಸ್ತ ಜನತೆಯ ಪರವಾಗಿ ಮತ್ತು ಕಾರ್ಮಿಕರು, ರೈತರು ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಭಗವಂತ ಕರುಣಿಸಲಿ. ಇನ್ನೂ ಅಧಿಕಾರ ಇನ್ನಷ್ಟು ಮಟ್ಟಕ್ಕೆ ಅವ್ರಿಗೆ ಅಧಿಕಾರ ಸಿಗಲಿ, ಅವ್ರು ಇನ್ನಷ್ಟು ಜನಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊತೀವಿ. ನನ್ನ ಆತ್ಮೀಯರು, ಸಹೋದರರಂಥ ಸನ್ಮಾನ್ಯ ಸಿದ್ದಲಿಂಗೇಶ್ವರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಒಂದು ದಿವಸ ಹುಟ್ಟುಹಬ್ಬಲ್ಲ, ಪ್ರತಿದಿನ ನಿಮ್ಗೆ ಹುಟ್ಟುಹಬ್ಬ. ಯಾಕೆಂದರೆ ಒಂದು ಮಾಧ್ಯಮ ವಕ್ತಾರ ಗುರುತಿಸ್ಕೊಂಡು ನೀವು ರಾಮನಗರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಿಮಗೆ ಅದನ್ನ ಜವಾಬ್ದಾರಿ ಇರ್ತದೆ. ಮುಂದೆ ಇದೇ ರೀತಿ ಒಂದು ಒಳ್ಳೆಯ ಹುದ್ದೆ ತಗೊಂಡು ತಾಲೂಕಿನಲ್ಲಿ ಪತ್ರಕರ್ತರ ಪರವಾಗಿ ಹಾಗೆ ತಾಲೂಕಿನೆಲ್ಲ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಉತ್ತಮವಾದ ಸಮಾಜಕ್ಕೆ ಒಳ್ಳೆಯದಂಥ ಸಂದೇಶವನ್ನು ನೀವು ಕೊಟ್ಕೊಂಡು, ಯಾರೇ ತಪ್ಪು ಮಾಡೋದು ತಿದ್ದು ಹೇಳ್ತಾ ಅದ್ರ ಮತ್ತೆ ಒಳ್ಳೆಯದು ಕೆಟ್ಟದ್ದು ನಿಭಾಯಿಸ್ಕೊಂಡು ಒಂದು ಪತ್ರಕರ್ತರಾಗಿ ಯಶಸ್ವಿಯಾಗಿ ಮುಂದುವರಿಲಿ. ಅದ್ರ ಜೊತೆಗೆ ಇವತ್ತೇನು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಮಾಗಡಿ ರಂಗನಾಥ ಸ್ವಾಮಿ ಮತ್ತು ಸೋಮೇಶ್ವರ ಸ್ವಾಮಿ ಮತ್ತು ನಮ್ಮ ಮಾಗಡಿ ಕೆಂಪೇಗೌಡರು ಆಶೀರ್ವಾದದಿಂದ ಅವ್ರ ಕುಟುಂಬ ತುಂಬ ಚೆನ್ನಾಗಿರಲಿ, ಅವ್ರ ಮುಂದಿನ ದಿನ ಇನ್ನೂ ಶುಭವಾಗಿರಲಿ, ಒಳ್ಳೆಯದಾಗಲಿ ಅಂತ ಈ ವೇಳೆ ಶುಭ ಹಾರೈಸ್ತೇನೆ. MS ಸಿದ್ದಲಿಂಗೇಶ್ವರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಗಡಿ ರಂಗನಾಥ ಸ್ವಾಮಿ, ಪ್ರಸನ್ನ ಸೋಮೇಶ್ವರ ಸ್ವಾಮಿ ಅವ್ರಿಗಿನ್ನೂ ಒಳ್ಳೇದು ಮಾಡಿ, ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತೆಲ್ಲ ಕೊಟ್ಟು ನನ್ನಂಥ ನೂರಾರು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾರೆ ಇವತ್ತು ಅವರು. ಅದಕ್ಕೆ ಒಂದು ಚಿರಋಣಿಯಾಗಿರ್ತೀನಿ ನಾನು. ನಮ್ಮ ಪತ್ರಕರ್ತರಾದ ಸಿದ್ದಲಿಂಗಣ್ಣವರ ಹುಟ್ಟುಹಬ್ಬನ ನಮ್ಮ ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಇವತ್ತು ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ. ಅವರು ಎಲ್ಲ ಸ್ನೇಹಿತರನ್ನು, ಎಲ್ಲ ಸಮುದಾಯದವ್ರನ್ನು ಪ್ರೀತಿ ವಿಶ್ವಾಸದಿಂದ ಕಾಣದಂಥ ವ್ಯಕ್ತಿ. ಇವತ್ತು ಮಾಗಡಿ ರಂಗನಾಥ ಸ್ವಾಮಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಮತ್ತು ನಮ್ಮ ಅಸಂಘಟಿತ ಕಾರ್ಮಿಕಕ್ಕೆ ಎಲ್ಲ ಸ್ನೇಹಿತರಿಗೂ ಅವರೊಂದು ಶಕ್ತಿಯಾಗಿ ನಿಂತಿದ್ದಾರೆ. ಅವ್ರ ಮಾರ್ಗದರ್ಶನ ತಗೊಂಡು, ನಮ್ಮ ರಾಜ್ಯದ ಮಾರ್ಗದರ್ಶನ ತಗೊಂಡು ನಾವು ಮುಂದೆ ಒಳ್ಳೆ ಕಾರ್ಯಗಳು ಏನಾಯಿತು ಮಾಡ್ತೀವಿ, ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಆತ್ಮೀಯ ಸ್ನೇಹಿತರು ಹಾಗೂ ವಿಜಯವಾಣಿ ವರದಿಗಾರರಾದಂತಹ ಸನ್ಮಾನ್ಯ ಶ್ರೀ ಸಿದ್ದಲಿಂಗೇಶ್ವರವರಿಗೆ ಭಗವಂತ ಹುಟ್ಟುಹಬ್ಬ ಶುಭಾಶಯ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಒಳ್ಳೆಯ ಅಧಿಕಾರ ಕೊಡಲಿ. ಮತ್ತು ನಾನು ಈ ಸಮಯದಲ್ಲಿ ಒಂದು ಮಾತಾಡೋದೇನು ಅಂದರೆ, ಬಾಲಣ್ಣ ದಯಮಾಡಿ ಇವ್ರನ್ನ ಗುರುತಿಸಿ ಮುಂದೆ ಪುರಸಭೆಗೆ ಕೌನ್ಸಿಲರ್ಗೆ ನಿಲ್ಲಿಸಿ ಒಳ್ಳೆ ಸ್ಥಾನ ಕೊಡಬೇಕು ಅಂತ ನಾನು ದಯಮಾಡಿ ಬಾಲಣ್ಣ ಮನವಿ ಮಾಡಿದೆ. ಇವತ್ತು ನಮ್ಮ ಪ್ರಸನ್ನಗೌಡರು ಮತ್ತು ಲೋಕೇಶಣ್ಣ, ರೈತ ಸಂಘದ ಅಧ್ಯಕ್ಷ ಲೋಕೇಶಣ್ಣ, ಇಲ್ಲಿರೋರೆಲ್ಲರೂ ಸೇರಿಕೊಂಡು, ಅಭಿಮಾನಿಗಳೆಲ್ಲ ಸೇರಿಕೊಂಡು ರಂಗನಾಥಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿ ಇಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನನ್ನ ಹುಟ್ಟುಹಬ್ಬನ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಾನು ಎಂದಿಗೂ ಕೂಡ ಚಿರಋಣಿಯಾಗಿರ್ತೇನೆ. ಇಷ್ಟೊಂದು ನನಗೆ ಪ್ರೀತಿ ತೋರಿಸಿ ಅಣ್ತಮ್ಮಂದಿರಿಗೆ ಹೆಚ್ಚಾಗಿ ನನ್ನ ಪರವಾಗಿ ನಿಂತು ಇಷ್ಟೊಂದು ಹುಟ್ಟುಹಬ್ಬಕ್ಕೆ ನನ್ನ ಆಚರಣೆ ಮಾಡ್ತಾ ಇರೋದು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವರು ನನ್ನ ಎಂದೆಂದಿಗೂ ಚಿರಋಣಿ.
ಅವರಿಗೆ ಧಕ್ಕೆ ಬರದಂತೆ ನಾನು ನನ್ನ ಕೆಲಸದಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.